ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಾದೇವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ನೋಡಲು ತುಂಬ ಸುಲಭವಾಗಿ ತಲುಪಬಹುದು. ನಾಶಿಕದಿಂದ ತ್ರ್ಯಂಬಕೇಶ್ವರ ಕೇವಲ 30 ಕಿಲೋಮೀಟರ್ ಇದೆ. ಇದರ ಸಲುವಾಗಿ ಹತ್ತಿರದ ರೈಲ್ವೆ ಸ್ಟೇಷನ್ ಅಂದರೆ ಅದುವೇ ನಾಶಿಕ್ ರೋಡ್. ಇಲ್ಲಿ ಸಣ್ಣ ದೊಡ್ಡ ಊರುಗಳಿಂದನೂ ಕೂಡ ರೈಲ್ವೆ ಕನೆಕ್ಟಿವಿಟಿ ಇದೆ. ರೈಲ್ವೆ ಸ್ಟೇಷನ್ ಹೊರಗಡೆನೆ ಬಸ್ಗಳು ಇರುತ್ತವೆ, ಇಲ್ಲ ರಿಕ್ಷಾ ಕೂಡ ಇರುತ್ತವೆ. ಈ ಒಂದು 30 ಕಿಲೋಮೀಟರ್ ಪ್ರಯಾಣ ಮುಗಿಯುವುದಕ್ಕೆ ಹತ್ತಿರ 1 ಗಂಟೆ ಬೇಕಾಗುತ್ತದೆ. ಮತ್ತು ಟಿಕೆಟ್ನ ಬೆಲೆ ನಮಗೆ 70 ರೂಗಳನ್ನು ತೆಗೆದುಕೊಂಡಿದ್ದರು. ಇಫ್ ನೀವೇನಾದರೂ ಫ್ಲೈಟಿಂದ ಹೋಗಬೇಕಂದ್ರೆ ಹತ್ತಿರವಾದ ಏರ್ಪೋರ್ಟ್ ಯಾವುದಂದರೆ ಅದುವೇ ನಾಶಿಕ್ ಏರ್ಪೋರ್ಟ್. ಇದು ತ್ರ್ಯಂಬಕೇಶ್ವರದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ನಾವು ನಾಶಿಕ್ನಲ್ಲಿ ಕೇವಲ 400 ರೂಗಳನ್ನು ಕೊಟ್ಟು ರೂಮ್ ತೆಗೆದುಕೊಂಡಿದ್ವಿ. ಈ ಒಂದು ರೆಂಟ್ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ವಸತಿ ಮಾಡಲು ತುಂಬ ಅನುಕೂಲಗಳಿವೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮಹಾದೇವನ ದರ್ಶನ ಪಡೆಯಲು ಹೊರಟೆವು. ಇಲ್ಲಿ ಮಹಾದ್ವಾರದ ಹೊರಗೇನೆ ಪ್ರಸಾದವನ್ನು ತೆಗೆದುಕೊಂಡು ಚಪ್ಪಲ್ಗಳನ್ನು ಇಲ್ಲಿಯೇ ಬಿಟ್ಟು ದರ್ಶನಕ್ಕಾಗಿ ಹೊರಟೆವು. ಇಲ್ಲಿ 2 ದರ್ಶನಕ್ಕಾಗಿ ಲೈನ್ಗಳಿರುತ್ತವೆ. ಒಂದು ಫ್ರೀ ದರ್ಶನ, ಇನ್ನೊಂದು VIP ದರ್ಶನ. ಫ್ರೀ ದರ್ಶನಕ್ಕೆ ಒಳಗೆ ಮಿನಿಮಮ್ 2ರಿಂದ 3 ಗಂಟೆಗಳು ಬೇಕಾಗುತ್ತದೆ ದರ್ಶನ ಪಡೆಯಲು. ಶ್ರಾವಣ ತಿಂಗಳಲ್ಲಿ ಇಲ್ಲ ಸೋಮವಾರ ಇದಕ್ಕಿಂತ ತುಂಬ ಹೆಚ್ಚು ಜನ ಮತ್ತು ಸಮಯ ಕೂಡ ಜಾಸ್ತಿ ಬೇಕಾಗುತ್ತದೆ. ಇನ್ನು VIP ಎಂಟ್ರಿಗಾಗಿ 200 ರೂಗಳನ್ನು ಪೇ ಮಾಡಿ ಅದು 30 ನಿಮಿಷಗಳವರೆಗೆ ವ್ಯಾಲಿಡಿಟಿ ಇರುತ್ತೆ. ಒಂದು ಟಿಕೆಟ್ ಕೊಡುತ್ತಾರೆ, ಅದನ್ನು ತೋರಿಸಿ ಎಂಟ್ರಿ ಮಾಡಬಹುದು. ಇದುವೇ ನೋಡಿ VIP ಎಂಟ್ರಿಯ ಸಲುವಾಗಿ ಇರುವ ಮಹಾದ್ವಾರ, ಉತ್ತರ ಮಹಾದ್ವಾರ. ನಾನು ಕೂಡ ಇಲ್ಲಿ VIP ಎಂಟ್ರಿನೇ ಕೊಟ್ಟಿದ್ದು, ಆದರೆ ದುಡ್ಡು ಕೊಟ್ಟಲ್ಲ. ನಮ್ಮ ಹತ್ರ ದೇವರ ಆಶೀರ್ವಾದದಿಂದ ಬೇರೆಯೇ ಅಸ್ತ್ರವಿದೆ, ಅದನ್ನು ತೋರಿಸಿ ಎಂಟ್ರಿ ಕೊಟ್ಟಿದ್ದೆ. ಇದೆ ನೋಡಿ VIP ಎಂಟ್ರಿ. ಲೈನ್ ಎಲ್ಲ ಖಾಲಿನೇ ಇದೆ. ಬನ್ನಿ ಈಗ ತಿಳಿದುಕೊಳ್ಳೋಣ ತ್ರ್ಯಂಬಕ ಊರ ಒಳಗೆ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಸ್ಥಾಪನೆ ಹೇಗಾಯಿತು ಅಂತ. ಮೊದಲು ಹೇಳ್ತಿದ್ರಂತೆ ತ್ರ್ಯಂಬಕ ಅನ್ನೋ ಸ್ಥಳ ಏನಿದೆಯಲ್ಲ, ಇದು ಗೌತಮ್ ಋಷಿಯವರ ತಪಭೂಮಿ ಇತ್ತಂತೆ. ಅವರ ಗೋಹತ್ಯೆ ಪಾಪದಿಂದ ಮುಕ್ತವಾಗುವುದಕ್ಕೆ ಭಗವಾನ್ ಶ್ರೀ ಮಹಾದೇವನ ತಪಸ್ಸು ಮಾಡಿರುತ್ತಾರೆ ಮತ್ತು ಭಗವಾನ್ ಮಹಾದೇವನಿಗೆ ಗಂಗೆಯನ್ನು ಸ್ಥಾಪನೆ ಮಾಡಲು ಹೇಳಿರುತ್ತಾರೆ. ನೋಡಿ, ಈ ಥರ ಇಲ್ಲಿ ದಕ್ಷಿಣದ ಗಂಗಾ ಅಂದರೆ ಪವಿತ್ರ ಗೋದಾವರಿ ನದಿಯ ಉಗಮಸ್ಥಾನ ಇಲ್ಲೇ ಆಗಿದೆ. ಋಷಿಗಳು ಮಹಾದೇವನಿಗೂ ಕೂಡ ಇಲ್ಲಿಯೇ ಸ್ಥಾಪನೆಯಾಗುವುದಕ್ಕೆ ಕೇಳಿಕೊಂಡರು. ನೋಡಿ, ಈ ಥರ ಇಲ್ಲಿ ತ್ರಿನೇತ್ರ ಭಗವಾನ್ ಶ್ರೀ ಮಹಾದೇವನು ಕೂಡ ಇಲ್ಲಿಯೇ ಸ್ಥಾಪನೆಗೊಂಡರು. ಇದರ ಸಲುವಾಗಿಯೇ ಇಲ್ಲಿ ತ್ರ್ಯಂಬಕೇಶ್ವರ ಹೆಸರಿನಲ್ಲಿ ಪೂಜೆ ಮಾಡುತ್ತಾರೆ. ಹಾಗೆ ತ್ರ್ಯಂಬಕೇಶ್ವರ ಹೆಸರಿನಿಂದ ಕರೆಯುತ್ತಾರೆ. ಇದೇ ನೋಡಿ ಗುಡಿ, ಇದರಲ್ಲಿಯೇ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗವಿದೆ. ಇಲ್ಲಿ ತ್ರಿರೂಪದಲ್ಲಿ ಭಗವಾನ್ ಮಹಾದೇವ ದರ್ಶನವನ್ನು ನೀಡುತ್ತಾರೆ. ಇಲ್ಲಿಯ ಗರ್ಭಗುಡಿ ತುಂಬ ತೆಳಗೆ ಇರುವುದರಿಂದ ಮೇಲೆ ಮಿರರನ್ನು ಹಾಕಿದ್ದಾರೆ. ಅದನ್ನು ನೋಡಿ ತುಂಬ ಸುಲಭವಾಗಿ ದರ್ಶನವನ್ನು ಪಡೆಯಬಹುದು.
ಗೋದಾವರಿ ನದಿ ತಟದಲ್ಲಿ ನಿರ್ಮಾಣವಾದ ಮಂದಿರ ಕರಿಕಲ್ಲಿನಿಂದ ನಿರ್ಮಾಣವಾಗಿದೆ. ಈ ಮಂದಿರದ ನಿರ್ಮಾಣವನ್ನು 3ನೇ ಪೇಶ್ವ ಅಂದರೆ ಶ್ರೀ ನಾನಾ ಸಾಹೇಬ್ ಅವರು ಮಾಡಿಸಿದ್ದರು. ಈ ಮಂದಿರ ಪೂರ ನಿರ್ಮಾಣವಾಗಲು ಸರಿಸುಮಾರು 31 ವರ್ಷ ಕಾಲ ಬೇಕಾಗಿತ್ತು. ಜ್ಯೋತಿರ್ಲಿಂಗ ದರ್ಶನದ ನಂತರ ಕುಶವ್ರತ ತೀರ್ಥ ದರ್ಶನ ಪಡೆಯಲು ಹೊರಟೆವು. ಇದು ಜ್ಯೋತಿರ್ಲಿಂಗದಿಂದ ಕೇವಲ 300 ಮೀಟರ್ ದೂರದಲ್ಲಿದೆ. ಕೇವಲ 5 ನಿಮಿಷ ಕಾಲ್ನಡಿಗೆಯಲ್ಲಿ ನಾವು ತಲುಪಬಹುದು. ಇದೇ ನೋಡಿ ತ್ರಂಬಕೇಶ್ವರ ಕುಶವ್ರತ ಕುಂಡ. ಇಲ್ಲಿಯ ನಂತರ ನಾನು ನೋಡಲು ಹೊರಟಿದ್ದೆ ಗೋದಾವರಿ ನದಿ ಉಗಮ ಸ್ಥಾನ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಇದುವೇ ನೋಡಿ ಗೋದಾವರಿ ನದಿಯ ಉಗಮ ಸ್ಥಾನ. ನೀವು ಕೂಡ ಬರಲು ಇಚ್ಛಿಸಿದರೆ ಸೀಸನ್ ನೋಡಿಕೊಂಡು ಬರಬಹುದು. ಧನ್ಯವಾದಗಳು. ಹರ್ ಹರ್ ಮಹಾದೇವ್.